ಓಕೆ, ಲೆಟ್ಸ್ ಬ್ರೇಕ್ ದಿಸ್ ಡೌನ್. ದಿಸ್ ಈಸ್ ಫಾರ್ ದೋಸ್ ಹೂ ಸಲ್ಕ್ ಇನ್ ದ ಪಾಸ್ಟ್. ನೀವು ತುಂಬ ಪ್ರೀತಿಯಿಂದ ಒಂದು ಮನೆ ಕಟ್ಟಿರ್ತೀರ. ಒಬ್ಬರೇ ಆದರೂ ಅಂದ್ಕೊಳ್ಳಿ ಅಥವಾ ಇನ್ನೊಬ್ರ ಜೊತೆಗಾದರೂ ಅಂದ್ಕೊಳ್ಳಿ. ತುಂಬ ಲವ್, ತುಂಬ ಹ್ಯಾಪಿನೆಸ್, ತುಂಬ ಇಷ್ಟ ಇರುತ್ತೆ ಆ ಮನೆ ಅಂದರೆ. ಫುಲ್ ಲೈಟ್ಸ್ ಎಲ್ಲ ಹಾಕಿರ್ತೀರ, ಡೆಕೋರೇಟ್ ಮಾಡಿರ್ತೀರ, ಎಲ್ಲ ಚೆನ್ನಾಗಿರುತ್ತೆ. ನೀವು ಆ ಮನೆಯಲ್ಲಿ ನಿಮ್ಮ ಫ್ಯೂಚರ್ನ ಇಮ್ಯಾಜಿನ್ ಮಾಡಿರ್ತೀರ. ಆ್ಯಂಡ್ ದಟ್ ಹೌಸ್ ವಾಸ್ ಲೈಕ್ ಲಿಟ್ರಲಿ ಅ ಡ್ರೀಮ್ ಹೌಸ್ ಥರ. ಒಂದಿನ ಆ ಮನೇಲಿ ಸಿಮೆಂಟ್ ಕ್ರ್ಯಾಕಿಂಗ್ ಆಗಕ್ಕೆ ಶುರು ಆಗುತ್ತೆ. ಇನ್ನೊಂದೆರಡು ವರ್ಷ ಆದಮೇಲೆ ಪೇಂಟ್ ಎಲ್ಲ ಕಿತ್ತೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಆದಮೇಲೆ ಆ ಮನೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಈಗ ಈಗ ನಿಮ್ಗೆ 2 ಆಪ್ಷನ್ಸ್ ಇದೆ. ಒಂದು, ಅಯ್ಯೋ ನನ್ನ ಕನಸಿನ ಮನೆ ಯಾಕೆ ಹೀಗಾಯಿತು, ಯಾಕೆ ಬೆಂಕಿ ಬಿತ್ತು, ಯಾರು ಬೆಂಕಿ ಇಟ್ಟಿದ್ದು, ಫಸ್ಟ್ ಟೈಮ್ ಸಿಮೆಂಟ್ ಕ್ರ್ಯಾಕಿಂಗ್ ಆದಾಗ ನಂಗೆ ಯಾಕೆ ಗೊತ್ತಾಗಲಿಲ್ಲ, ಪೇಂಟೆಲ್ಲ ಆಚೆ ಬರ್ತಿದ್ದಾಗ ನಾನು ಯಾಕೆ ಎಚ್ಚೆತ್ಕೊಳ್ಳಿಲ್ಲ, ಹೀಗೆ ಯಾಕಾಯಿತು ಅಂತ ಅಲ್ಲೇ ಅಳ್ತಾ ಕೂರ್ತೀರಾ. ಅಥವಾ ಬೆಂಕಿ ಬಿದ್ದಿದೆ, ನಾ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ನಾನು ಸುಟ್ಟೋಗ್ತೀನಿ, ಜೀವ ದೊಡ್ಡದು ಅಂತ ಆಚೆ ಬರ್ತೀರಾ. ಆಬ್ವಿಯಸ್ಲಿ ಆಚೆ ಬರ್ತೀರಾ ಅಲ್ವಾ? ಆ್ಯಂಡ್ ವಿತ್ ಟೈಮ್, ಲಿಸನ್, ವಿತ್ ಟೈಮ್, ವಿತ್ ಪೇಷನ್ಸ್, ಯು ವಿಲ್ ಬಿಲ್ಡ್ ಒನ್ ಮೋರ್ ನ್ಯೂ ಹೌಸ್. ಇನ್ನೂ ಜಾಸ್ತಿ ಪ್ರೀತಿ, ಇನ್ನೂ ಜಾಸ್ತಿ ಹ್ಯಾಪಿನೆಸ್, ಇನ್ನೂ ಒಳ್ಳೆಯ ರೆಸ್ಪೆಕ್ಟ್, ಇನ್ನೂ ಪೀಸ್ ಇರುತ್ತೆ, ಇನ್ನೂ ಜಾಸ್ತಿ ಲೈಟಿಂಗ್ಸ್, ಡೆಕೋರೇಷನ್ಸ್, ಓಹೋ ಆಹಾ ಎಲ್ಲ ಇರುತ್ತೆ. ಆ್ಯಂಡ್ ಮೇ ಬಿ ದಿಸ್ ಟೈಮ್ ಯು ಡೋಂಟ್ ಬಿಲ್ಡ್ ಅಲೋನ್, ಮೇ ಬಿ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಜೊತೆಗಿರ್ಬೋದು. ಸೊ ಟೈಮ್ ಆಗ್ತಾ ಇದ್ದಾಗೆ ಲೈಫ್ ಬ್ಯೂಟಿ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಯಾಕಾಯಿತು ಅನ್ನೋದಕ್ಕೂ ಆನ್ಸರ್ಸ್ ಗೊತ್ತಾಗುತ್ತೆ, ಯಾಕೆ ಆಗ್ತಿದೆ ಅನ್ನೋದಕ್ಕೂ ಕ್ಲಾರಿಟಿ ಬರುತ್ತೆ. ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿಯಲ್ಲಿ ಕಲಿಸ್ತಾ ಇರೋದೆಲ್ಲ ಕಲಿಸೋದು ಜೀವನ ಮಾತ್ರ. ಚರಿತ್ರೆ ಸೃಷ್ಟಿ ಮಾಡಿರೋ ಎಲ್ಲರೂ ಬಿದ್ದು ಎದ್ದೋರೆ ಅಲ್ವಾ? ನೀವು ಅಷ್ಟೇ, ನಾವು ಅಷ್ಟೇ, ಎಲ್ಲರೂ ಅಷ್ಟೇ. ಆದರೆ ನನ್ನ ಮಗನ ಪೇಷನ್ಸ್ ಅಂತಾರಲ್ಲ, ಅದು ಸ್ವಲ್ಪ ಎದ್ವಾತದವ ಜೀವನದಲ್ಲಿ ಜಾಸ್ತಿ ಇರಬೇಕು. ಆ ಮನೇಲಿ ಇದ್ದಿದ್ರೆ ನಿಮ್ಮ ಬಾಡಿನೂ ಸಿಗ್ತಿರ್ಲಿಲ್ಲ ಅನಿಸುತ್ತೆ. ಅಲ್ಲಿದ್ದಿದ್ರೆ ನಿಮ್ಮ ಲೈಫ್ ಉದ್ಧಾರ ಆಗ್ತಿತ್ತು ಅಂತ ಯಾವ ಆಸ್ಟ್ರಾಲಜರ್ ಹೇಳ್ದ? ನೀವು ಜೀವನದಲ್ಲಿ ತುಂಬ ಪ್ಯೂರ್ ಆಗಿ ನಿಯತ್ತಿಂದ ಕಟ್ಟಿರೋ ಮನೆ, ತೊಗೊಂಡಿರೋ ಕಾರ್ ಅಥವಾ ಅನ್ನ ಹಾಕಿರೋ ಪ್ರಾಣಿ ಎಲ್ಲದೂ ಕೊನೆ ತನಕ ಅದೇ ಥರ ಇರುತ್ತೆ, ಒಳ್ಳೆಯದಾಗೇ ಇರುತ್ತೆ ಅಂತ ಯಾರೂ ಪ್ರಾಮಿಸ್ ಮಾಡಲ್ಲ. ನಿಮ್ಗೆ ಹಂಗೂ ಒಂದಿನ ಸ್ವಲ್ಪ ಹೊತ್ತು ಕಾಯಬೇಕಿತ್ತು, ಬೆಂಕಿ ಆರ್ತಿತ್ತೇನೋ ಅಂತ ಅಂದ್ಕೊಳ್ಳೋದಾದರೆ ಯಾವ ಊರಿನ ದೊಣ್ಣೆ ನಾಯಕದ ಮೇಲಾದರೂ ಆಣೆ ಇಟ್ಟು ಹೇಳ್ತೀನಿ, ನಯ ಪೈಸಾ ಅದು ವರ್ಕೌಟ್ ಆಗ್ತಿರ್ಲಿಲ್ಲ. ಹಾಗಾದರೆ ಹೆಂಗೆ ನಂಬಿಕೆ ಇಟ್ಕೋಬೇಕು ಮುಂದೆ ಎಲ್ಲ ವರ್ಕೌಟ್ ಆಗುತ್ತೆ ಅಂತ? ಈ ನಂಬಿಕೆ ಇಟ್ಕೊಳ್ಳೋದು ತುಂಬ ಕಷ್ಟ, ಎಷ್ಟು ಹಿಂಸೆ ಅನಿಸುತ್ತೆ ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಬ್ಯಾಡ್. ಸೊ ಎಲ್ಲಿವರೆಗೂ ನಂಬಿಕೆ ಇಟ್ಕೋಬೇಕು ಅಂತ ಕೇಳ್ತೀರಾ ಅಂದರೆ, ನೀವು ಎಲ್ಲಿವರೆಗೂ ಊಟ ಮಾಡ್ತೀರಾ ಸ್ವಾಮಿ? ಜೀವನ ಮುಗಿಯೋವರೆಗೂ, ಬದುಕಿರೋವರೆಗೂ, ಸಾಯೋವರೆಗೂ ಅಲ್ವಾ? ನಂಬಿಕೆನೂ ಹಾಗೆ. ಈ ಜೀವನಕ್ಕೆ ಅದು ಆಧಾರ ಥರ, ಆಹಾರ ಥರ. ಅದಕ್ಕೆ ಕೊನೆ ಇರಬಾರ್ದು. ನಿಮ್ಮ ಉಸಿರು ನಿಲ್ಲೋವರೆಗೂ, ನಿಮ್ಮ ಹೆಸರಿಗೆ ನೀವು ಗುಡ್ ಬೈ ಹೇಳೋವರೆಗೂ ನಂಬಿಕೆ ಕಳ್ಕೊಬೇಡಿ. ನೀವು ಅಂದ್ಕೊಂಡಂಗೆ ಆದರೆ ವಾವ್, ಯೋರ್ ಪ್ಲ್ಯಾನ್ ವರ್ಕ್ಡ್ ಔಟ್. ಇಲ್ಲ ಅಂದರೆ ಡಿವೈನ್ ಪ್ಲ್ಯಾನ್ ವರ್ಕ್ಡ್ ಔಟ್. ಹ್ಯಾವ್ ಅ ಗುಡ್ ಡೇ.